ಪಾಕಿಸ್ತಾನದಲ್ಲಿ ನಾಗರಿಕ ವಿಮಾನ ಹಾರಾಟ ಬಂದ್ ಆಗಿದೆ. NOTAM ಹೊರಡಿಸಿದಂತಹ ಪಾಕ್ ವಿಮಾನಯಾನ ಪ್ರಾಧಿಕಾರ ಇಂದು ಮಧ್ಯಾಹ್ನ 12 ಗಂಟೆಯವರೆಗೆ ನೋಟಮ್ ಇದೆ. ಇದು ಲಾಹೋರ ಮತ್ತು ಸಿಯಾಲ್ ಕೋಟ್ಗೆ ನೋಟಮ್ ಬಂದಿರುವಂಥದ್ದು. ಭಾರತದ ವಿರುದ್ಧ ಪ್ರತೀಕಾರಕ್ಕೆ ಹೊಂಚು ಹಾಕ್ತಿರುವಂತಹ ಪಾಕಿಸ್ತಾನ. ಪಾಕಿಸ್ತಾನ ನಾಗರಿಕರ ವಿಮಾನ ಹಾರಾಟ ಇದೀಗ ಬಂದ್ ಆಗಿರುವಂಥದ್ದು. ನೋಟಮ್ ಹೊರಡಿಸಿದ ಪಾಕ್ ವಿಮಾನಯಾನ ಪ್ರಾಧಿಕಾರ ಇಂದು ಮಧ್ಯಾಹ್ನ 12 ಗಂಟೆವರೆಗೆ ನೋಟಮನ್ನು ನೀಡಲಾಗಿದೆ. ಲಾಹೋರ್ ಮತ್ತು ಸಿಯಾಲ್ ಕೋಟ್ಗೆ ನೋಟಮನ್ನು ಕೊಟ್ಟಿದೆ. ಭಾರತದ ವಿರುದ್ಧ ಪ್ರತೀಕಾರಕ್ಕೆ ಹೊಂಚು ಹಾಕಿರುವ ಪಾಕಿಸ್ತಾನಕ್ಕೆ ಇದೀಗ ನೋಟಮ್ ಹೊರಡಿಸಿದೆ. ಇದು ಪಾಕಿಸ್ತಾನದಲ್ಲಿ ನಾಗರಿಕ ವಿಮಾನ ಹಾರಾಟ ಏನಿದೆ ಅದು ಸಂಪೂರ್ಣವಾಗಿ ಬಂದ್ ಆಗಬೇಕು ಅಂತ ನೋಟಮ್ ಕಳಿಸಿದ್ದಾರೆ. ಇನ್ನು ನೋಟಮ್ ಹೊರಡಿಸಿದ ಪಾಕ್ ವಿಮಾನಯಾನ ಪ್ರಾಧಿಕಾರ ಇಂದು ಮಧ್ಯಾಹ್ನ 12 ಗಂಟೆವರೆಗೂ ಮಾತ್ರ ಇದು ನೋಟಮ್ ಇರುತ್ತೆ. ಹಾಗೆ ಲಾಹೋರ ಮತ್ತು ಸಿಯಾಮ್ ಕೋಟ್ಗೆ ನೋಟಮನ್ನು ಕೊಟ್ಟಿರುವಂಥದ್ದು. ಭಾರತದ ವಿರುದ್ಧ ಪ್ರತೀಕಾರ ಹೊಂಚು ಹಾಕಿರುವಂತಹ ಪಾಕಿಸ್ತಾನಕ್ಕೆ ಇದೀಗ ನೋಟಮ್ ಬಂದಿದೆ. ನೋಡಿ, ಏರ್ಪೋರ್ಟ್ ಎಲ್ಲ ಖಾಲಿ ಹೊಡಿತಾ ಇರೋವಂಥದ್ದು. ಇಲ್ಲಿ ಪಾಕಿಸ್ತಾನಕ್ಕೆ ಇದೀಗ ಆರ್ಥಿಕ ಹೊಡೆತ ಬಿದ್ದಿದೆ ಅಂತಂದರೆ ತಪ್ಪಾಗಲಾರ್ದು. ಯಾಕಂತಂದರೆ ವಿಮಾನ ಹಾರಾಟ ಮಾಡೋ ಹಾಗಿಲ್ಲ ಅಂತಂದರೆ ಅಲ್ಲಿ ಪ್ರಯಾಣಿಕರು ಕೂಡ ವಿಮಾನ ಹಾರಾಟಕ್ಕೆ ಅಥವಾ ವಿಮಾನವನ್ನು ಬಳಸೋದಕ್ಕೆ ಮುಂದಾಗೋದಿಲ್ಲ. ಯಾಕಂದರೆ ವಿಮಾನ ಹಾರಾಟನೇ ಆಗೋದಿಲ್ಲ. ಆಗಿದ್ರೆ ನಾವು ಹೇಗೆ ಹೋಗೋದು ಅಂತ ತಮ್ಮ ಗಾಡಿನೋ ಅಥವಾ ಏನೋ ಟ್ಯಾಕ್ಸಿ ಏನೋ ಒಂದು ಮಾಡ್ಕೊಂಡು ಹೋಗುವಂಥ ಕಾರ್ಯಕ್ಕೆ ಮುಂದಾಗಿರ್ತಾರೆ. ಆದರೆ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಏರ್ಪೋರ್ಟ್ ಖಾಲಿ ಆಗಿದೆ ಅಂತ. ಸುಮ್ಮನೆ ಅವರು ಕೆಲಸ ಮಾಡಬೇಕು, ಅಲ್ಲಿನ ಕೆಲಸ ಮಾಡೋರಂತೂ ಬಂದು ಹಾಜರಾಗಿದ್ದಾರೆ. ಬಟ್ ಯಾವುದೇ ರೀತಿಯಾಗಿ ಪ್ರಯಾಣಿಕರು ಅಲ್ಲಿ ಹೋರಾಡ್ತಾ ಇಲ್ಲ. ನೀವು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ.